ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ಭಾಳಷ್ಟು ಸುಂದರವಾಗಿರುವಂಥ ಒಂದು ಘಟನೆಯನ್ನು ನಾನು ಓದ್ತಾ ಇದ್ದೆ. ಏನು ಘಟನಾ ಅಂದರೆ, ಉತ್ತರ ಕರ್ನಾಟಕದಲ್ಲಿ ಒಬ್ಬ ಶ್ರೇಷ್ಠ ಸಂತನಾಗಿ ಹೋದ. ಅದು ಹುಬ್ಬಳ್ಳಿಯ ಸಿದ್ಧಾರೂಢರು. ಹುಬ್ಬಳ್ಳಿಯ ಸಿದ್ಧಾರೂಢರು ಪ್ರವಚನವನ್ನು ಮಾಡ್ತಿದ್ರು, ಜ್ಞಾನ ದಾಸೋಹವನ್ನು ಮಾಡ್ತಿದ್ರು. ಪ್ರವಚನವನ್ನು ಮಾಡುವಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ಕುಂತಿರ್ತಿದ್ರು. ಆ ಲಕ್ಷಾಂತರ ಜನರಿಗೆಲ್ಲ ಸಿದ್ಧಾರೂಢರು ಪ್ರವಚನವನ್ನು ಮಾಡ್ತಿದ್ರು. 4 ಯೋಗಗಳನ್ನು ಕುರಿತು ಹೇಳ್ತಿದ್ರು. ಜ್ಞಾನಯೋಗ, ಭಕ್ತಿ ಯೋಗ, ಹಠಯೋಗ, ರಾಜಯೋಗ, ಹೀಗೆ ಯೋಗಗಳನ್ನು ಕುರಿತು ಅವರೆಲ್ಲರಿಗೆ ಪ್ರವಚನವನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಸಿದ್ಧಾರೂಢರ ಪ್ರವಚನವನ್ನು ಕೇಳಬೇಕು, ನಾನೂ ಕೇಳಬೇಕು ಅಂತ ತಿಳ್ಕೊಂಡು ಒಬ್ಬರು ಹೋದರು. ಅವರು ಬಹಳಷ್ಟು ದೊಡ್ಡ ಶರಣರು. ಯಾರು ಅಂತ ಕೇಳಿದ್ರೆ ಶಿಶುನಾಳದ ಶರೀಫ ಶಿವಯೋಗಿ. ಆ ಶಿಶುನಾಳದ ಶರೀಫ ಪ್ರವಚನವನ್ನು ಕೇಳಲಿಕ್ಕೆ ಹೋದರು, ಪ್ರವಚನವನ್ನು ಕೇಳಿದರು. ಈ ಮಹಾತ್ಮರನ್ನು ಎಲ್ಲರೂ ಭೇಟಿ ಆಗ್ತಿದ್ರು. ಸಿದ್ಧಾರೂಢರನ್ನು ಪ್ರವಚನ ಮುಗಿದ ಮೇಲೆ ಎಲ್ಲರೂ ಪಾಳ್ಯದ ಮೇಲೆ ಕ್ಯೂ ನಿಂತ್ಕೊಂಡು ಹೋಗಿ ಅವರ ದರ್ಶನ ಪಡಿತಿದ್ರು. ಭಕ್ತರು ಹೋದವರೆಲ್ಲ ತಮ್ಮ ಕೈಯೊಳಗೆ ಒಂದೊಂದು ಕಾಯಿಯನ್ನು ಹಿಡ್ಕೊಂಡು ಹೋಗ್ತಿದ್ರು. ಆ ಕಾಯಿಯನ್ನು ಹಿಂಗೆ ಸಿದ್ಧಾರೂಢರ ಮುಂದೆ ಹಿಡಿತಿದ್ರು. ಸಿದ್ಧಾರೂಢರು ಅದರ ಮೇಲೆ ಹಿಂಗೆ ಆಶೀರ್ವಾದ ಮಾಡ್ತಿದ್ರು. ಅವ್ರು ಮುಂದೆ ಹೋಗ್ತಿದ್ರು. ಮತ್ತೊಬ್ಬರು ಬರ್ತಿದ್ರು, ಅವ್ರಿಗೆ ಆಶೀರ್ವಾದ ಮಾಡ್ತಿದ್ರು, ಅವರು ಮುಂದೆ ಹೋಗ್ತಿದ್ರು. ಹಿಂಗೆ ಪಾಳ್ಯದ ಮೇಲೆ, ಅಂದ್ರೆ ಸರಣಿಯ ಪಾಳ್ಯದ ಮೇಲೆ ಎಲ್ಲರ ಕ್ಯೂ ಹಚ್ಕೊಂಡು ಹೋಗುವಾಗ ನಾನು ಇವರೇನು ಮಾಡ್ತಾರಲ್ಲ ಅದನ್ನು ನೋಡಬೇಕು ಅಂತ ಶರೀಫ ಅಲ್ಲಿ ಹೋಗಿ ಪಾಳ್ಯದೊಳಗೆ ನಿಂತ್ಕೊಂಡ. ಅಲ್ಲಿ ಪಾಳ್ಯದೊಳಗೆ ನಿಂತ್ಕೊಂಡು ತಾನೂ ಹೋದ. ಎಲ್ಲರೂ ಹೋಗ್ತಾ ಇದ್ರಲ್ಲ, ಹಂಗೆ ತಾನೂ ಸಿದ್ಧಾರೂಢರ ಹತ್ರ ಹೋದ. ಶರೀಫನ ಪಾಳೆ ಬಂತು. ಶರೀಫನ ಪಾಳೆ ಬಂದ ತಕ್ಷಣ ಶರೀಫ ಹಿಂಗೆ ಹೋಗಿ ಹಿಂಗೆ ಕಾಯಿ ಹಿಡ್ದ. ಆ ಕಾಯಿ ಹಿಡಿದ ತಕ್ಷಣ ಸಿದ್ಧಾರೂಢರು ಹಿಂಗೆ ಮಾಡಿದರು, ಆಶೀರ್ವಾದ ಮಾಡಿದರು. ಆವಾಗ ಅವರು ಎಲ್ಲ ರಂಗನಂತ ತಿಳ್ಕೊಂಡಿದ್ರು ಶರೀಫನ್ನ ಸಿದ್ಧಾರೂಢರು. ಇವನು ಒಬ್ಬ ದೊಡ್ಡ ಜ್ಞಾನಿನೇ. ಹಿಂಗೆ ಮಾಡಿದ ತಕ್ಷಣ ಶರೀಫ ಕೇಳಿದ, ಸಿದ್ಧಾರೂಢರಿಗೆ ಏನು ಮಾಡಿದ್ರಿ ಅಂತ ಕೇಳಿದ. ಸುಮ್ಮನೆ ಸಿದ್ಧಾರೂಢರ ಮುಖ ಎತ್ತಿ ಅವನ ಮುಖ ನೋಡಿದರು. ಗೋನ್ ಎತ್ತಿ ಹಿಂಗೆ ಮುಖ ನೋಡಿದರು. ಇವ ಯಾರೋ ಇದ್ದಂಗದಾನ, ನಾನು ಪರೀಕ್ಷೆನೇ ಮಾಡೋಕ್ಕೆ ಬಂದಿರಬೇಕಿವ ಅಂತ ತಿಳ್ಕೊಂಡು ಏನು ಮಾಡಿದ್ರಿ ಅಂತ ಕೇಳಿದ್ನೆಲ್ಲ ಆಶೀರ್ವಾದ ಮಾಡಿದ್ನಿ ಅಂತ ಹೇಳಿ ಸಿದ್ಧಾರೂಢರು ಅಂದರು. ಅವಾಗ ಶರೀಫ್ ಅಂತಾನ, ಅದು ಎಲ್ಲೈತಿ ತೋರಿಸ್ರಿ ನನಗೆ ಅಂದ. ಆಶೀರ್ವಾದ ಮಾಡಿರಲ್ಲ, ಎಲ್ಲೈತಿ ತೋರಿಸ್ರಿ. ಅವಾಗ ಒಂದು ಕ್ಷಣ ಮೌನ ಆಗಿಬಿಟ್ರು ಸಿದ್ಧಾರೂಢರು. ಅಲ್ಲ, ಇವನು ಕೂಡ ಒಬ್ಬ ದೊಡ್ಡ ಜ್ಞಾನಿ ಅದಾನ, ಇವನಿಗೆ ಹಂಗೆ ಹಿಂಗೆ ಉತ್ತರ ಕೊಡಬಾರ್ದು, ಸರಳವಾಗಿರುವಂಥ ಉತ್ತರ, ಭಾಳ ಜಾಣ್ಮೆ ಉತ್ತರ ಕೊಡಬೇಕು ಇವನಿಗೆ. ಸುಮ್ಮನೆ ಅಂಥದ್ದು ಇಂಥದ್ದು ಕೊಡಂಗಿಲ್ಲ. ಸುಮ್ಮನೆ ಮೌನ ಆದರೂ ಒಂದು ಕ್ಷಣ. ಈ ಕಾಯಿ ಮೇಲೆ ಆಶೀರ್ವಾದ ಮಾಡಿದ ತಕ್ಷಣ ಎಲ್ಲೈತಿ ತೋರಿಸ್ರಿ ಅಂತ ಅಂದಾನಂದ್ರೆ ಒಂದು ವಿಚಾರ ಮಾಡಿ ಉತ್ತರವನ್ನು ಕೊಟ್ಟರು ಸಿದ್ಧಾರೂಢರು. ಆಶೀರ್ವಾದ ಮಾಡೋ ಶಕ್ತಿ ಭಗವಂತ ನನಗೆ ಕೊಟ್ಟಾನ, ಅದನ್ನು ತೋರಿಸೋ ಶಕ್ತಿ ನಿನಗೆ ಕೊಟ್ಟಾನಪ್ಪ ಅಂತಂದರು. ಕಾಯಿಗೆ ಯಾಕೆ ಆಶೀರ್ವಾದ ಮಾಡಿದ್ರಿ ಅಂತ ಕೇಳಿದರು. ಆವಾಗ ಸಿದ್ಧಾರೂಢರು ಶರೀಫರು ಇಬ್ಬರು ವಾದ ಸಂವಾದಗಳು ನಡೀತಿತ್ತು. ಅವಾಗಂತಾರ, ಕಾಯಿಗೆ ಯಾಕೆ ಗುರುಗಳಾದವರು, ಮಠದೊಳಗಿರುವಂಥ ಗುರುಗಳಾಗಲಿ, ದೇವಸ್ಥಾನದೊಳಗಿರುವಂಥ ಅರ್ಚಕರಾಗಲಿ ಈ ಕಾಯಿ ಮೇಲೇ ಯಾಕೆ ಆಶೀರ್ವಾದ ಮಾಡ್ತಾರಂದ್ರೆ, ಆ ತೆಂಗಿನಕಾಯಿಗೆ ಯಾವಾಗ ಬೆಲೆ ಐತೆ ಅಂದ್ರೆ ಅದರೊಳಗೆ ಕೊಬ್ಬರಿ ಇದ್ರೆ ಮಾತ್ರ ಅದಕ್ಕೆ ಬೆಲೆ. ಭಾಳ ಲಕ್ಷ್ಯ ಇಟ್ಟು ಕೇಳ್ರಿ, ಭಾಳ ಸುಂದರವಾದ ಮಾತು. ಈ ತೆಂಗಿನಕಾಯಿ ಏನು ಕಾಯದ ಅದನ್ನು ಆಶೀರ್ವಾದ ಅಂತ ತಗೋತೀವಿ. ಆ ಕಾಯಿಗೆ ಯಾವಾಗ ಬೆಲೆ ಅಂತಂದ್ರೆ ಅದರೊಳಗೆ ಕೊಬ್ಬರಿ ಇದ್ರೆ ಅದಕ್ಕೆ ಬೆಲೆ. ಈ ಕಾಯ ಕೊಟ್ಟಾನದ ದೇವರು, ಈ ಕಾಯ ಇದರೊಳಗೆ ಒಂದಿಷ್ಟು ಕಬರಿದ್ರ ಬೆಲೆ ಅನ್ನುವಂಥ ತತ್ವ ಸಂದೇಶವನ್ನು ಸಿದ್ಧಾರೂಢರ ನಾಡಿಗೆ ಹೇಳಿದರು. ಆ ಕಾಯಿಯೊಳಗೆ ಕೊಬ್ಬರಿ ಇರಬೇಕು, ಈ ಕಾಯದೊಳಗೆ ಒಂದಿಷ್ಟು ಕಬರ್ ಇರಬೇಕು ಅಂತಾರೆ ಶರಣರು. ನೋಡ್ರಿ ಅಂತ ಅದ್ಭುತ ಮಾತು. ಆ ಕಾಯಿಯೊಳಗೆ ಕೊಬ್ಬರಿ ಇರಬೇಕು, ಈ ಕಾಯದೊಳಗೆ ಒಂದಿಷ್ಟು ಕಬರ್ ಇರಬೇಕಂತ. ಅದಕ್ಕೆ ಕೊಬ್ಬರಿದ್ರ ಬೆಲೆ, ಇದಕ್ಕೆ ಕಬರಿದ್ರ ಬೆಲೆ ಅಂತಾರ. ನೋಡ್ಬೇಕು ನೀವೆಲ್ಲ ಹಿರಿಯರು, ಒಂದಿಷ್ಟು ಕಬರ್ ಐತಿಲ್ಲ ನಿನಗೆ ಅಂತ ಬೈತಿರ್ತಾರ. ಕಬರ್ ಇರಬೇಕು ಈ ಜೀವನದೊಳಗೆ, ಈ ಕಾಯದೊಳಗೆ ಅನ್ನುವಂಥ ಸಂದೇಶವನ್ನು ಕೊಟ್ಟರು. ಅವಾಗ ಶರೀಫ ಎಂಥ ಅದ್ಭುತ ಮಾತನ್ನು ಹೇಳಿದರು ಅಂತ ತಿಳ್ಕೊಂಡು ಒಂದು ಹಾಡವನ್ನು ಹಾಡ್ತಾನೆ.
ಏನು ಕೊಡವ ಹುಬ್ಬಳ್ಳಿಯ ಮಾಟ ಎಂಥ ಚಂದುಳ್ಳ ಕೊಡವ ತಿಕ್ಕಿಲ್ಲ ಬೆಳಗಿಲ್ಲ ತಳತಳ ಹೊಳಿತದ ಕಂಚಲ್ಲ ತಾಮ್ರದಲ್ಲ ಮಿರಿ ಮೀರಿ ಮಿಂಚುತ್ತದ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ಯಾವುದೋ ಕೊಡವನ್ನು ಕುರಿತು ಹೇಳಿಲ್ಲ, ಶರೀಫ ಹಾಡಿದ ಯಾರನ್ನು ಕುರಿತು? ಸಿದ್ದಾರೂಢರನ್ನು ಕುರಿತು. 6 ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ. 6 ಮಂದಿ ಅಕ್ಕ ತಂಗಿಯರು ಯಾರು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ 6 ಮಂದಿ ಅಕ್ಕ ತಂಗಿಯರನ್ನು ಮೀರಿ ಮಿಂಚಿದ ಕೊಡ. ಯಾವ ಕೊಡ ಅದು? ಸಿದ್ದಾರೂಢ ಅನ್ನೋ ಕೊಡ. 6 ಮಂದಿ ಅಕ್ಕ ತಂಗಿಯರು ಮೀರಿ ಮಿಂಚಿದ ಕೊಡ. 3 ಮಂದಿ ಮುತ್ತೈದೆಯರು ಲೋಲಾಡಿದ ಕೊಡ. 3 ಮಂದಿ ಮುತ್ತೈದೆಯರು ಅಂತಾನೆ ಶರೀಫ. 3 ಮಂದಿ ಮುತ್ತೈದೆಯರು ಯಾರು? 3 ಮಂದಿ ಮುತ್ತೈದೆಯರು ಅಂದ್ರೆ ಭಕ್ತಿ, ಜ್ಞಾನ, ಕ್ರಿಯಾ ಅನ್ನುವಂಥ 3 ಮಂದಿ ಮುತ್ತೈದೆಯರನ್ನ ಇಟ್ಕೊಂಡಾನ. 6 ಮಂದಿ ಅಕ್ಕ ತಂಗಿಯರನ್ನ ಅಳದಾನ ಅಂತ ಬರೀತಾನ. ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ ಕೊಡವ. ಎಲ್ಲರಿಗೂ ಶರಣಾರ್ಥಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.